ಗುಡ್ ಮಾರ್ನಿಂಗ್ ಗೈಸ್. ಸೊ ನೈಟು ಟೆಂಟಲ್ಲಿ ಸ್ಟೇ ಮಾಡಿದ್ವಿ, ಚೆನ್ನಾಗಿತ್ತು. ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಒಳಗೆ ವಾರ್ಮ್ ಆಗೇ ಇತ್ತು. ಆ್ಯಕ್ಚುಲಿ ಕಿರಣ್ಗೆಲ್ಲ ಶೆಕೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದರಿಂದ ಒಂದು 2 ಲೇಯರ್ ಜಿಪ್ ಕೊಟ್ಟಿರ್ತಾರೆ, ಅದರಲ್ಲಿ 1 ಲೇಯರ್ ಓಪನ್ ಮಾಡಿ ಮಲ್ಕೊಳ್ಬೇಕಾಯ್ತು. ಸೊ ವಾರ್ಮ್ ಆಗಿತ್ತು, ಕಂಫರ್ಟಬಲ್ ಆಗಿತ್ತು. ನನಗೆ ಸ್ವಲ್ಪ ಕಾಲು ಟಚ್ ಆಗ್ತಾಯಿತ್ತು ತೆಳಗೆ. ಆತಿ ಬಂದು 6 ಫೀಟ್ ಮೇಲಿದ್ದಾರೆ, 6.3 ಇದ್ದಾರೆ. ಅವ್ರಿಗೆ ಪಾಪ ಹೆಂಗಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತು ಸ್ಟೇ. ನೋಡಿ, ನಾವು ಇದ್ದಿದ್ದು ಸ್ಟೇ ಇದೆ ಟೆಂಟಲ್ಲಿ. ಇದು ಒಂದು ನೈಟಲ್ಲಿ ಅಷ್ಟು ಕಾಣಿಸ್ತಾ ಇಲ್ವಾ ಅಂತ ಗೊತ್ತಿಲ್ಲ, ಲೈಟ್ ಇತ್ತು, ಕಾಣಿಸಿರ್ಬೋದು. ಸರ್ ಗುಡ್ ಮಾರ್ನಿಂಗ್. ಸೊ ಇದು ಒಂದು, ಇಲ್ಲಿ ವಿಶಾಲ್ ಸ್ಟೇ ಮಾಡ್ದ, ಇಲ್ಲಿ ಆತಿ ಮತ್ತು ಕಿರಣ್, ಆತಿ ಮತ್ತು ಸತೀಶು, ಇಲ್ಲಿ ನಾನು ಮಲಗಿದ್ದೆ, ಮತ್ತು ಇಲ್ಲಿ ಕಿರಣ್ ಮಲಗಿದ್ದಾನೆ ನೋಡಿ. ಸೊ ಇಲ್ಲಿ ಜಾಗ ನೋಡ್ಬೋದು, ಪಕ್ಕದಲ್ಲೇ ಒಂದು ಬಾಳೆಹಣ್ಣಿನ ತೋಟ ಇದೆ. ಸೊ ಅಲ್ಲಿ ಎಂಡಲ್ಲಿ ಕಾಮನ್ ರೆಸ್ಟ್ ರೂಮ್ 3 ಇರುತ್ತೆ, ಹಾಟ್ ವಾಟರು ಇದೆ, ಅಲ್ಲಿ ಕ್ಲೀನಾಗಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕ್ಯಾಂಪ್ ಫೈರು, ಇಲ್ಲಿ ಪಕ್ಕದಲ್ಲೇ ಇಲ್ಲಿ ರೌಂಡಾಗಿ ಒಂದು ನಿಮಗೆ ಕಾಣಿಸ್ತಾ ಇದೆಯಲ್ಲ, ಅದು ಅಲ್ಲೇ ಏನೋ ನೈಟಲ್ಲಿ ಕ್ಯಾಂಪ್ ಫೈರ್ ಹಾಕೋದು. ಸೊ ನೋಡಿ, ಎಲ್ಲ ಬೆಟ್ಟ, ಅಲ್ಲಿ ಪೂರ್ತಿ ಬೆಟ್ಟ ಸುತ್ತಲೂ. ಇವಾಗ ಟೈಮ್ 8 ಗಂಟೆ ಆಗ್ತಾಯಿದೆ. ಆಗಾಯ ಗಂಗೈ ಅಂತ ಒಂದು ವಾಟರ್ ಫಾಲ್ಸು, ಆದರೆ ಅದಕ್ಕೆ ಒಂದು 1000 ಮೇಲೆ ಸ್ಟೆಪ್ಸ್ ಇರುತ್ತೆ, ಅದನ್ನು ಇಳ್ಕೊಂಡು ಹೋಗಿ ಬರಬೇಕು. ಸೊ ಅದೇ ಒಂದು ಚಾಲೆಂಜು. ಮತ್ತು ನಾವು ತೆಳಗೆ ಚೆಕ್ ಪೋಸ್ಟ್ ಹತ್ರ ಒಂದು ಶಾಪ್ಕೀಪರ್ ಬಂದುಬಿಟ್ಟು ಮಳೆ ಜಾಸ್ತಿ ಆಗಿರೋದ್ರಿಂದ ನಮಗೆ ಒಳಗೆ ಎಂಟ್ರಿ ಬಿಡ್ತಾರೋ ಇಲ್ವೋ ಅಂತ ಹೇಳ್ತಾಯಿದ್ರು ನೀರ ಹತ್ರ. ಸಪೋಸ್ ಆ ಥರ ಎಂಟ್ರಿ ಅಂದರೂ ಬಿಟ್ಟಿಲ್ಲ ಅಂದರೆ ನಾವು ಹೋಗೋದಿಲ್ಲ, ಬಿಟ್ಟರೆ ನೋಡ್ತೀವಿ ಯಾರ್ಯಾರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಆಗಾಯ ಗಂಗೆ ತೆಳಗೆ ಇಳಿಯೋಣ ಅಂತ. ಯಾಕಂದರೆ ಅದು ಒನ್ ಆಫ್ ದ ಮೋಸ್ಟ್ ಫೇಮಸ್ ಪ್ಲೇಸ್ ಇನ್ ಕೊಲ್ಲಿ ಹಿಲ್ಸು, ಆಗಾಯ ಗಂಗೆ. ಸೊ ಅದಾದಮೇಲೆ ಇನ್ನೂ ಒಂದು 2 ಫಾಲ್ಸು, ಆಮೇಲೆ 2 ದೇವಸ್ಥಾನ ಇದೆ, ಆಮೇಲೆ ಒಂದು ವ್ಯೂ ಪಾಯಿಂಟು ಮತ್ತು ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಿಂದನೇ ಈ ಕೊಲ್ಲಿ ಹಿಲ್ಸ್ಗೆ ಹೆಸರೇ ಬಂದಿರೋದು. ಸೊ ಆ ದೇವಸ್ಥಾನ ನೋಡಬೇಕಿದೆ. ಸೊ ಇದಿಷ್ಟಿದೆ, ಒಂದು 4-5 ಪ್ಲೇಸಸ್ಸು ನಮ್ಮ ಮೈಂಡಲ್ಲಿದೆ, ಆದರೆ ಎಷ್ಟು ಕವರ್ ಮಾಡ್ತೀವಂತ ಗೊತ್ತಿಲ್ಲ, ಡಿಪೆಂಡಿಂಗ್ ಆನ್ ದ ವೆದರು. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು, ವೆದರ್ ಹೇಗೆ ನಮಗೆ ಸಾಥ್ ಕೊಡುತ್ತೆ ಅಂತೇಳಿ. ಸೊ ಗೈಸ್, ನಾವಿವಾಗ ಫಸ್ಟು ಮಾಸಿಲ್ಲ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲೇ 850 ಮೀಟರ್ಸ್ ಎಲ್ಲ ಇದೆ. ಸೊ ನಾವಿನ್ನೂ ಚೆಕ್ಔಟ್ ಆಗಿಲ್ಲ, ನಮ್ಮ ಚೆಕ್ಔಟ್ ಟೈಮಿಂಗು 12 ಗಂಟೆ ಇರೋದು. ಸೊ ಫಸ್ಟ್ 850 ಮೀಟರ್ಸಲ್ಲಿರೋ ವಾಟರ್ ಫಾಲ್ಸ್ನ ನೋಡ್ಕೊಂಡು ಬಂದು ಚೆಕ್ಔಟ್ ಆಗೋಣ ಅಂತ. ಇವಾಗ ಟೈಮ್ 10 ಗಂಟೆ ಆಗ್ತಾಯಿದೆ. ಸೊ ಹೊಡ್ತಾ ಇದ್ದೀವಿ ಈಗ. ಹೋಗಿ ಬಂದು ಚೆಕ್ಔಟ್ ಆಗಿ ಇನ್ನೂ ಒಂದು 3-4 ಪ್ಲೇಸಸ್ ಇದೆ, ಅದನ್ನು ಅಷ್ಟು ಟ್ರೈ ಮಾಡಿ ಕವರ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈಗ ಹೊರಟಿದ್ದೀವಿ. ಆತಿ ಬೈಕ್ ನಾನು ತೊಗೊಂಡಿದ್ದೀನಿ. ಸೊ ಮಾಸಿಲ್ಲ ಫಾಲ್ಸ್ಗೆ ಹೋಗ್ತಾಯಿದ್ದೀವಿ ಗೈಸ್. ಈಗ ಫಸ್ಟ್ ಪ್ಲೇಸ್ ಅದೇ. ಆತಿ ಬೈಕ್ ಚೆನ್ನಾಗಿದೆ ಓಡ್ಸೋಕ್ಕೆ, ಕಂಫರ್ಟಬಲ್ ಆಗಿ, ಏನು ನೋವು ಕೂಡ ಬರೋಲ್ಲ. ಇದು ತುಂಬ ಮೆತ್ತಗಿದೆ, ಸರಿಯಾಗಿದೆ ಈ ಗಾಡಿ. ಲಾಂಗ್ ಡ್ರೈವು ಸರಿಯಾಗಿ ಹೋಗ್ಬೋದು. ಮೀಟಿಯರ್ 350 ಇದು. ಫಸ್ಟ್ ಟೈಮ್ ನಾನು ಓಡಿಸ್ತಾ ಇರೋದು ಈ ಗಾಡಿನ. ಸೊ ಚೆನ್ನಾಗಿದೆ ಈ ಗಾಡಿ ಓಡಿಸೋಕ್ಕೆ, ತುಂಬ ಕಂಫರ್ಟಬಲ್ಲಾಗಿ ಚೆನ್ನಾಗಿದೆ. ಇನ್ನು 550 ಮೀಟರ್ಸ್ ಏನೋ 850 ಮೀಟರ್ಸ್ ಎಲ್ಲ ಇರೋದು ಈ ಜಾಗ. ಇಲ್ಲ, ಪಾರ್ಕಿಂಗ್ ದೊಡ್ಡ ಜಾಗ ಇದೆ ಇಲ್ಲಿ. ಪಾರ್ಕಿಂಗ್ ಸ್ಪೇಸ್ ದೊಡ್ಡದಾಗೇ ಇದೆ. ಇಲ್ಲಿ ನಾಷ್ಟ ಎಲ್ಲ ಕೊಡ್ತಾ ಇದ್ದಾರೆ.
ಅಂಗಡಿಗಳು, ಸಣ್ಣ ಪುಟ್ಟ ಅಂಗಡಿಗಳಿವೆ ಇಲ್ಲಿ. ಪಾರ್ಕಿಂಗ್ ಸ್ಪೇಸ್ ತುಂಬ ದೊಡ್ಡದಾಗಿದೆ. ಸೊ ಅಲ್ಲಿ ಸ್ಟಾರ್ಟಿಂಗಲ್ಲಿ ನಾಷ್ಟಾ ಕೂಡ ಇತ್ತು, ಲೈಕ್ ಏನೋ ಬಾಯ್ಲ್ಡ್ ಎಗ್ಸು ಆ ಥರ ಒಂದು 2 ಅಂಗಡಿ 3 ಅಂಗಡಿ ಇದೆ. ಸೊ ಹೋಗ್ತಾಯಿದ್ದೀವಿ ಒಳಗೆ, ಇನ್ನೂ ಎಷ್ಟೊತ್ತು ನಡಿಬೇಕಂತ ಗೊತ್ತಿಲ್ಲ. ಇದೇ ಮಾಸಿಲ್ಲ ಫಾಲ್ಸು. ಏನೋ ಮೀನು ತೊಗೊಂಡು ಬಂದುಬಿಟ್ಟಿದ್ದಾನೆ. ಎಲ್ಲಿಂದ ತೆಗ್ದೆ? ಸತ್ತಿರೋ ಮೀನಾ ಇಲ್ಲ ಜೀವಂತ ಇದೆನಾ? ಇಲ್ಲ, ಸತ್ತು ಹೋಗ್ಬಿಟ್ಟಿದೆ. ಸಣ್ಣ ಮೀನು ಇದರಲ್ಲಿ. ನಾವು ಯಾರೂ ಪ್ರಿಪೇರ್ ಆಗಿ ಬಂದಿಲ್ಲ ನೀರಲ್ಲಿ ಇಳಿಯೋಕ್ಕೆ. ಎಲ್ಲರೂ ನೋಡಿ ರೈನ್ ಕೋಟ್ ಹಾಕ್ಕೊಂಡಿದ್ದೀವಿ. ಕಿರಣ್ ರೈನ್ ಕೋಟು, ಸತೀಶ್ ರೈನ್ ಕೋಟು, ಇವನು ರೈನ್ ಕೋಟು, ಎಲ್ಲರೂ ಸೇರಿ ಇಳಿ. ನಾವು ಅಲ್ಲಿ ರೂಮಿಂದನೇ ಇಲ್ಲಿಗೆ ಬಂದು ಸ್ನಾನ ಮಾಡಿ ಹೋಗ್ಬೇಕಾಗಿತ್ತು, ನೀರಲ್ಲಿ ಆಟಾಡಿ. ಇಲ್ಲಿಗೆ ನಾವು ಹಿಂಗೆ ಆದರೆ ನಾವು ಪ್ರಿಪೇರ್ ಆಗದೆ ಬಂದು ಇಲ್ಲಿ ಒಳಗೆ ಹೋಗೋಕ್ಕಾಗ್ತಾ ಇಲ್ಲ. ಮಾಸಿಲ್ಲ ಫಾಲ್ಸ್ ನೋಡಾಯ್ತು. ಇವಾಗ ನಾವು ಆಗಾಸ ಗಂಗೈಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ. ಬ್ರೇಕ್ಫಾಸ್ಟು ಇಲ್ಲೇ ಮಾಡ್ಕೋತಾ ಇದ್ದೀವಿ. ಪಡ್ಡು ತಿಂತಾ ಇದ್ದೀವಿ ನಾವೆಲ್ಲರೂ. ಕಿರಣ್ ಒಬ್ಬನೇ ಸ್ವೀಟ್ ಪಡ್ಡು ತಿಂತಾ ಇರೋದು. ಮಿಗ್ದವ್ರೆಲ್ಲರೂ ನಾವು 4 ಜನ ಇದು ಮೊಟ್ಟೆ ಇರೋ ಪಡ್ಡು ತಿಂತಾ ಇದ್ದೀವಿ. ಸೊ ಇದೇ ನಮ್ಮ ಬ್ರೇಕ್ಫಾಸ್ಟು. ಇಲ್ಲಿಂದ ನೆಕ್ಸ್ಟು ಆಗಾಸಗಂಗೆ ಫಾಲ್ಸು, ಅದಾದಮೇಲೆ ದೇವಸ್ಥಾನ ಇದೆ ಶಿವಂದು. ಅದನ್ನು ನೋಡಿಕೊಂಡು ಮತ್ತೆ ತೆಳಗಿಳಿಬೇಕಾದ್ರೆ ಒಂದು 2 ಪ್ಲೇಸ್ ನೋಡ್ಕೊಂಡು ಹೋಗ್ಬಿಡ್ತೀವಿ. ಪಡ್ಡು ರೆಡಿ ಆಯಿತು. ನಾಷ್ಟಾ ಎಗ್ ಪಡ್ಡು. ರೂಮೆಲ್ಲ ಚೆಕ್ಔಟ್ ಮುಗಿಸ್ಕೊಂಡು ಇವಾಗ ನಾವು ಆಗಾಯ ಗಂಗೈ ವಾಟರ್ ಫಾಲ್ಸ್ಗೆ ಹೋಗ್ತಾಯಿದ್ದೀವಿ. ಪಕ್ಕದಲ್ಲಿ ಶಿವನ ದೇವಸ್ಥಾನವೂ ಇರುತ್ತೆ. ಆ ಒಂದು ಶಿವನ ದೇವಸ್ಥಾನದಿಂದನೇ ಈ ಕೊಲ್ಲಿ ಬೆಟ್ಟಕ್ಕೆ ಹೆಸರು ಬಂದಿರೋದು. ಅಂದರೆ ಆ ಪಕ್ಕದಲ್ಲಿ ಒಂದು ಕೊಳ್ಳಿ ಅಂತ ಒಂದು ಸ್ಟಾರ್ಟ್ ಆಗಿ ಕೊಲ್ಲಿ ಅಮ್ಮನೋ ಏನೋ ಇಂಥ ಒಂದು ದೇವರಿದ್ದಾರೆ. ಅವರಿಂದನೇ ಈ ಊರಿಗೆ ಕೊಳ್ಳಿ ಹಿಲ್ಸ್ ಅಂತ ಹೆಸರು ಬಂದಿರೋದು. ಸೊ ಇವಾಗ ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಆಗಾಯ ಗಂಗೆ ವಾಟರ್ ಫಾಲ್ಸ್ಗೆ ಹೋಗ್ತಾಯಿದ್ದೀವಿ. ನಿಮಗೂ ಇಲ್ಲಿ ಟೆಂಟ್ ಏನಾದರೂ ಬುಕ್ ಮಾಡಬೇಕಂದ್ರೆ ಆ ನಂಬರ್ಗಳಿದೆ ನೋಡಿ, ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಈ ಏನೋ ಫೆಸಿಲಿಟೀಸ್ ಎಲ್ಲ ಇರುತ್ತೆ. ಟೆಂಟ್ ಸ್ಟೇ ಇದೆ, ಕಂಟೈನರ್ ರೂಮ್ ಸ್ಟೇ ಇದೆ, ರೂಫ್ ಟಾಪ್ ಟೆಂಟ್ ಸ್ಟೇ ಇದೆ, ಕ್ಯಾಂಪ್ ಫೈರ್ ಇದೆ, ಫ್ರೀ ವೈಫೈ, 24 hours ಹಾಟ್ ವಾಟರು, ರೆಸ್ಟ್ ರೂಮ್ಸು, ಪವರ್ ಬ್ಯಾಕಪ್ಪು, CCTV ಎಲ್ಲನೂ ಇರುತ್ತೆ. ಸೊ ನೀವು ಆ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ, ಓಕೆನಾ? ಇಲ್ಲಿ ದಾರಿ ಪೂರ್ತಿ ಕೆಸರಾಗ್ಬಿಟ್ಟಿದೆ. ಇಲ್ಲಿ ನೋಡಿ ವೆಯ್ಟ್ ಮಾಡ್ತಾರೆ ಪಾಪ ಇವರೆಲ್ಲ ಹೋಗೋಕ್ಕಾಗದೆ. ಇಲ್ಲಿ ಟಿಕೆಟ್ ತೊಗೋಬೇಕಂತ ಅನಿಸುತ್ತೆ. ಎಷ್ಟು ಟಿಕೆಟು? ಎವಳೋ ಕಿರಣ್ ಟಿಕೆಟ್? 100. ಓಕೆ 20 rupees ಈಚಾ? ಒಬ್ರಿಗೆ 100? ಏಯ್ 10 rupeesಾ? ಓಕೆ 10 ರೂಪಾಯಿ ಅಂತೆ ಒಬ್ರಿಗೆ. 10 ರೂಪಾಯಿ, 50 ರೂಪಾಯಿ ಆಯಿತು. ಸೊ 10 ರೂಪಾಯಿ ಟಿಕೆಟ್ ಒಬ್ಬರಿಗೆ, 10 ರೂಪಾಯಿ. ನಾನು 100 ರೂಪಾಯಿ ಅಂದ್ಕೊಂಡೆ, ಅವ್ನು 10 ಬೇರೆ ತೋರಿಸ್ತಾ ಇದ್ರೆ.
ಇದೇ ನೋಡಿ ದೇವಸ್ಥಾನ, ಶಿವನ ದೇವಸ್ಥಾನ ಅನಿಸುತ್ತೆ ಇದೆ. ಒಳಗಿಂದ ಆ ಕಡೆ ಹೋಗ್ಬೇಕು ಅನಿಸುತ್ತೆ. ಇಲ್ಲಿ ಪಾರ್ಕಿಂಗ್ ಎಲ್ಲ ದೊಡ್ಡ ಜಾಗನೇ ಇಟ್ಟಿದ್ದಾರೆ. ಈ ಶಿವನ ದೇವಸ್ಥಾನ ಏನಿದೆ ಇದ್ರ ಪಕ್ಕದಲ್ಲೇ ಫಾಲ್ಸ್ಗೆ ಎಂಟ್ರೆನ್ಸ್ ಇರೋದು. ಸೊ ಒಬ್ಬರಿಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ ಎಂಟ್ರಿಯಲ್ಲಿ. ಸೊ ಇಲ್ಲಿ ನೋಡಿ, ಇಲ್ಲೇ ಎಂಟ್ರಿ. ಸೊ ಇಲ್ಲೆಲ್ಲರೂ ಟಿಕೆಟ್ ತೊಗೊಂಡು ಕೆಳಗೆ ಹೋಗ್ಬೇಕು. ಸತೀಶ್ ಕೂಡ ನಮಗೋಸ್ಕರ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಕೆಳಗೆ ಹೋಗ್ಬೇಕು. ಇಲ್ಲಿ ತೆಳಗೆ ಇಳ್ಕೊಂಡು ಬರ್ಬೇಕಾದ್ರೆ ಅಂಗಡಿಗಳು ಇದೆ ಒಳಗೆ. ಸೊ ತೆಳಗೆ ಇಳ್ಕೊಂಡು ಬರಬೇಕಾದ್ರೆ ಅಂಗಡಿಗಳು ಇದೆ. ಇಲ್ಲಿ ನಾವು ಕಾಫಿ, ಟೀ, ಇಲ್ಲ ನಿಮ್ಗೆ ಏನಾದರೂ ಸ್ನ್ಯಾಕ್ಸ್ ಐಟಮ್ಸು ಮತ್ತು ನೀರೆಲ್ಲ ಸಿಗುತ್ತೆ. ಸೊ ನೀವು ಸಪೋಸ್ ವಾಟರ್ ಬಾಟ್ಲ್ ಏನಾದರೂ ಕ್ಯಾರಿ ಮಾಡಿಲ್ಲ ಅಂದರೂ ಕೂಡ ಇಲ್ಲಿ ತೊಗೋಬೋದು ನೀವು. ಎಲ್ಲ ಕಷ್ಟಪಟ್ಟು ಏರ್ಕೊಂಡು ಬರ್ತಾ ಇದ್ದಾರೆ ಮೇಲೆ. ಈಗ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಇಲ್ಲಿಂದ ನೋಡೋಕ್ಕೆ. ನಾವು ವಾಟರ್ ಫಾಲ್ಸ್ ಹತ್ರ ಹೋಗೋದೇ ಬೇಕಿರಲಿಲ್ಲ. ದೂರದಲ್ಲಿ ನಿಂತಿದ್ರೂ ಕೂಡ ನಮಗೆ ಅದು ನೀರಿನ ರಭಸ ಎಷ್ಟು ಜೋರಾಗಿದೆ ಅಂದರೆ ನಮಗೆ ಆ ನೀರು ಬೀಳೋದು ಬಂದು ಹೊಡಿತಾ ಇತ್ತು ಅಷ್ಟು ಫೋರ್ಸಾಗಿ. ಸೊ ಸಖತ್ತಾಗಿತ್ತು. ಆಗಾಯಿ ಗಂಗೈ ಸೂಪರಾಗಿತ್ತು. ಸೊ ನೀವೇನಾದರೂ ಕೋಲಿ ಹಿಲ್ಸ್ ಏನಾದರೂ ಬಂದರೆ ಈ ಪ್ಲೇಸ್ನ ಮಾತ್ರ ಮಿಸ್ಸೇ ಮಾಡಿಬಿಡಿ.
ದೇವಸ್ಥಾನ ದರ್ಶನ ಪಡ್ಕೊಂಡು ಬಂದು ವಾಟರ್ ಫಾಲ್ಸ್ ನೋಡಿ ಆನಂದವಾಗಿ ನೀವು ಹೋಗ್ಬೋದು. ಬಟ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಇನ್ ಕೊಲ್ಲಿ ಹಿಲ್ಸು. ನನಗೆ ಒಳಗೆ ಅಲ್ಲಿ ತೆಳಗೆ ಇಳಿದು ವಾಟರ್ ಫಾಲ್ಸ್ ಹತ್ರ ಹೋದಾಗ ಚಿಕ್ಕಮಗಳೂರು ಹೆಬ್ಬಿ ಫಾಲ್ಸ್ ಜ್ಞಾಪಕ ಬಂದುಬಿಡ್ತು. ಅಲ್ಲಿ ಕೂಡ ನಾವು ಒಳಗೆ ಇಳಿಯೋದೇ ಬೇಕಿರಲಿಲ್ಲ, ನಿಂತರೆ ನೀರು ಬಂದು ಹೊಡಿತಾಯಿತ್ತು ನಮ್ಗಾರ, ಅಷ್ಟು ಜೋರಾಗಿ ನೀರು ತೆಳಗೆ ಬೀಳ್ತಾಯಿತ್ತು. ಸೊ ಒಳ್ಳೆ ಜಾಗ, ಟ್ರೈ ಮಾಡಿ ನೀವು ಬಂದು. ಸೊ ಗೈಸ್, ನಾವಿವಾಗ ಕೊಲ್ಲಿ ಹಿಲ್ಸಿಂದ ಹೊರಡ್ತಾ ಇದ್ದೀವಿ ಬೆಂಗಳೂರಿಗೆ. ಮ್ಯಾಪ್ಸಲ್ಲಿ ನೋಡಿದ್ರೆ 11 ಗಂಟೆಗೆ ರೀಚ್ ಆಗ್ತೀವಿ ಅಂತ ಇದೆ. ಸೊ ನೋಡೋಣ 11 ಗಂಟೆಗೆ ರೀಚ್ ಆಗ್ತೀವಿ, ಅಲ್ಲ 1 ಅವರ್ ಲೇಟು 12 ಗಂಟೆಗೆ ರೀಚ್ ಆಗ್ತೀವ ಅಂತ. ಬಟ್ ಇವಾಗ ಹೊರಟಿದ್ದೀವಿ. ಹೋಗೋ ದಾರಿಯಲ್ಲೇ ಊಟ ಮಾಡಿಕೊಂಡು ಬೆಂಗಳೂರು ಹೋಗಿ ಸೇರಿಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಮತ್ತು 70 ಹೇರ್ ಪಿನ್ ಬೆಂಡ್ಸು ಕ್ರಾಸ್ ಮಾಡಿಕೊಂಡು ನಾವು ಬೆಂಗಳೂರು ಕಡೆಗೆ ಹೋಗಬೇಕೀಗ. ಗೈಸ್, ನಾವು ಹೋಗೋ ದಾರಿಯಲ್ಲೇ ಈ ನಮ್ಮ ಅರುವಿ ಫಾಲ್ಸ್ ಇತ್ತು. ಸೊ ಇಲ್ಲೊಂದು ಡ್ರೋನ್ ಶಾಟ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ನೋಡಿ ಅಲ್ಲಿದೆ, ತೆಳಗಿಂದ ಇಲ್ಲಿಂದ ನಡ್ಕೊಂಡು ಹೋಗ್ಬೋದು. ಈ ಕಡೆ ಜಾಗ ಇದೆ, ಅಲ್ಲಿಂದ ನಡ್ಕೊಂಡು ಆ ಫಾಲ್ಸ್ ತನಕ ಹೋಗಿ ಅಲ್ಲಿ ಸ್ನಾನ ಮಾಡ್ತಾಯಿದ್ದಾರೆ. ನಿಮ್ಗೆ ಕಾಣಿಸೋದಿಲ್ಲ, ಬಟ್ ಟ್ರೈ ಮಾಡ್ತೀನಿ ಝೂಮ್ ಮಾಡೋಕ್ಕೆ. ಅಲ್ಲಿ ನೋಡಿ, ಅಲ್ಲಿ ಜನಗಳೆಲ್ಲ ಸ್ನಾನ ಮಾಡ್ತಾಯಿದ್ದಾರೆ. ನಾವು ಇವಾಗ ಒಳಗೆ ತೆಳಗೆ ಹೋಗಿ ನಡ್ಕೊಂಡು ಹೋಗಿ ಅಲ್ಲಿ ಫೋಟೋ ಎಲ್ಲ ತೆಕ್ಕೊಂಡು ಬಂದರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಒಳಗೆ ತೆಳಗೆ ಹೋಗ್ತಾ ಇಲ್ಲ, ಜಸ್ಟು ಒಂದು ಫ್ಯೂ ಡ್ರೋನ್ ಶಾಟ್ಸ್ ತೊಗೊಂಡು ಹೋಗಿಬಿಡೋಣ ಅಂತ ಇಲ್ಲಿ ನಿಂತ್ಕೊಂಡಿದ್ದೀವಿ ಈಗ. ಸೊ ಡ್ರೋನ್ ಶಾಟ್ಸ್ ತೊಗೊಂಡು ಹೋಗ್ಬಿಡ್ತೀವಿ. ಸೊ ಗೈಸ್, ಇದಿಷ್ಟು ಆಗಿತ್ತು ಕೊಲ್ಲಿ ಹಿಲ್ಸ್ ಬಗ್ಗೆ. ನಾವಿವಾಗ ಹೊರಡ್ತಾ ಇದ್ದೀವಿ ಬೆಂಗಳೂರಿಗೆ ವಾಪಸ್ಸು. ನೀವೇನಾದರೂ ಕೊಲ್ಲಿ ಹಿಲ್ಸ್ ವಿಸಿಟ್ ಮಾಡಿಲ್ಲ ಅಂದರೆ ಖಂಡಿತ ವಿಸಿಟ್ ಮಾಡಿ. ಆ್ಯಂಡ್ ಪೋಸ್ಟ್ ಮಾನ್ಸೂನ್ ಟಿಲ್ ಫೆಬ್ರವರಿ ಈಸ್ ದ ಬೆಸ್ಟ್ ಸೀಸನ್ ಟು ವಿಸಿಟ್. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.